ಇವ್ರ ಹೆಸರು ಪ್ರಾಂಶು ಯಾದವ್, ಮಧ್ಯಪ್ರದೇಶ್ ಉಜ್ಜಯಿನಿಯವರು. ಹಿ ಕಮಿಟೆಡ್ ಸೂಸೈಡ್ ಯಾವುದೋ ಲವ್ ಫೇಲ್ಯೂರ್ ಅಥವಾ ಫ್ಯಾಮಿಲಿ ಪ್ರೆಷರಿಂದ ಅಲ್ಲ. ಹಿ ಕಮಿಟೆಡ್ ಸೂಸೈಡ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಕಮೆಂಟ್ಸ್. ಯಾಕಂದ್ರೆ ಇವರು ಹುಡುಗಿರ್ ಥರ ಮೇಕಪ್ ಮಾಡ್ಕೋತಾ ಇದ್ರು ಆ್ಯಂಡ್ ಅವ್ರ ಥರ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡ್ತಾ ಇದ್ರು. ಸೊ ಅದಕ್ಕೆ ಹಿಸ್ ಕಮೆನ್ಸೇಷನ್ ಇಸ್ ಫಿಲ್ಡ್ ವಿತ್ ಹೋಮೋಫೋಬಿಕ್ ಕಮೆಂಟ್ಸ್. ಮೇಘಾ ಗಿರ್ಮಿ, Instagram influencer. Few years ago, she met with an accident. Due to that, she lost her two hands. ಸೊ ಎಲ್ಲರ ಥರ ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರ ಕಮೆಂಟ್ ಬಾಕ್ಸಲ್ಲಿ ಎಂಕರೇಜಿಂಗ್, ಲವಿಂಗ್ ಕಮೆಂಟ್ಸ್ ಬರ್ತಿದೆ. ಅಫ್ಕೋರ್ಸ್, ಶಿ ಈಸ್ ಅನ್ ಇನ್ಸ್ಪಿರೇಷನ್ ಟು ಮೆನಿ ಹೂ ಆರ್ ಇನ್ಸೆಕ್ಯೂರ್ ಅಬೌಟ್ ದ ಫಿಸಿಕಲ್ ಅಪಿಯರೆನ್ಸ್. ಆ್ಯಂಡ್ ಲುಕ್ ಎಟ್ ದಿಸ್ ರೀಲ್. ಸೊ ಈ ರೀಲ್ಸ್ಗೆ ಯಾವ ಥರ ಕಮೆಂಟ್ಸ್ ಬಂದಿದೆ ಅಂತ. ಸೊ ವಾಟ್ ಹ್ಯಾಪನ್ ಟು ಇಂಟರ್ನೆಟ್ ಆರ್ ಪೀಪಲ್ ಆಲ್ ಆಫ್ ಅ ಸಡನ್? ಇಷ್ಟು ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡೋದಕ್ಕೆ ಕಾರಣ ಏನು? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮಾತಾಡ್ತಿರೋ ವಿಷಯ ದ ರೈಸ್ ಆಫ್ ಡಾರ್ಕ್ ಹ್ಯೂಮರ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಡಾರ್ಕ್ ಹ್ಯೂಮರ್ ಇತ್ತೀಚೆಗೆ ಟ್ರೆಂಡ್ ಆಗಿರೋದು, ಆದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಇದು ಹಳೆ ವಿಷಯ. 90ಸಲ್ಲೇ ರಿಲೀಸ್ ಆದಂತಹ ಡಾಕ್ಟರ್ ಸ್ಟ್ರೇಂಜ್ ಲವ್ ಮೂವೀಸ್, ಕ್ಯಾಚ್ 22 ಈ ಥರ ಸಿನಿಮಾಗಳಲ್ಲಿ ಇಂಟಿಗ್ರೇಟೆಡ್ ಡಾರ್ಕ್ ಹ್ಯೂಮರ್ ಇನ್ಕ್ಲೂಡ್ ಆಗಿತ್ತು. ಆ್ಯಂಡ್ ಈ ಡಾರ್ಕ್ ಹ್ಯೂಮರ್ ಪಾಪ್ಯುಲರ್ ಆಗೋದಕ್ಕೆ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ಗಳ ಪಾತ್ರ ಜಾಸ್ತಿನೇ ಇದೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಲೈಕ್ ಟ್ವಿಟ್ಟರ್, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮಿಂದ ಡಾರ್ಕ್ ಹ್ಯೂಮರ್ ಪಾಪ್ಯುಲಾರಿಟಿ ಜಾಸ್ತಿ ಆಯಿತು. ಬಟ್ ಆ್ಯಕ್ಚುಯಲ್ ರೆವಲ್ಯೂಷನ್ ಕೇಮ್ ವಿತ್ ಜಿಯೋ ಬಂದಮೇಲೆ ಜನರಿಗೆ ವೆಸ್ಟರ್ನ್ ಕಂಟ್ರೀಸ್ ಹ್ಯೂಮರ್ ಬಗ್ಗೆ ಗೊತ್ತಾಯಿತು. ಸೊ ಗ್ರ್ಯಾಜುವಲಿ ಮೀಮ್ ಪೇಜಸ್ ಸ್ಟಾರ್ಟ್ ಆಯಿತು. ಬಟ್ ಇನಿಷಿಯಲ್ ಡೇಸಲ್ಲಿ ಇದು ಲೈಟ್ ಹ್ಯೂಮರ್ ಆಗಿರ್ತಾ ಇತ್ತು. ಅಂದರೆ ಮೋಟು ಪಟ್ಲು ಜೋಕ್ಸ್, ಬಿ ಲೈಕ್ ಬ್ರೋ ಅಂತೆಲ್ಲ ಮೀಮ್ ಪೇಜಸ್ ಇರ್ತಾ ಇತ್ತು. ಸೊ ಇದೆಲ್ಲ ಲೈಟ್ ಹ್ಯೂಮರ್ ಆಗಿರ್ತಾ ಇತ್ತು. ಬಟ್ ಆಫ್ಟರ್ ಕೋವಿಡ್ ಇಟ್ ಚೇಂಜ್ಡ್ ಅ ಲಾಟ್. ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಲೈಕ್ ಮುನವರ್ ಫರೂಕಿ, ಸಮಯ್ ರೈನಾ ಇವರೆಲ್ಲ ಡಾರ್ಕ್ ಹ್ಯೂಮರ್ ಆ್ಯಡ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಆಮೇಲೆ ಗ್ರ್ಯಾಜುವಲಿ ಮೀಮ್ ಕಲ್ಚರ್ ಎವಾಲ್ವ್ ಆಯಿತು. ಕಂಟೆಂಟ್ ಡಾರ್ಕ್ ಹ್ಯೂಮರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ವಿಷಯ ಎಲ್ಲಿ ತನಕ ಬಂತು ಅಂದರೆ ರಿಲಿಜನ್ ಬಗ್ಗೆ, ವಿಮೆನ್ ಸೇಫ್ಟಿ ಬಗ್ಗೆ ಆ್ಯಂಡ್ ರೇಪ್ ವಿಕ್ಟಿಮ್ ಬಗ್ಗೆ ಆ್ಯಂಡ್ ಫ್ರೀಡಮ್ ಫೈಟರ್ಸ್ ಬಗ್ಗೆ ಕೂಡ ಟ್ರೋಲ್ ಮಾಡೋ ಲೆವೆಲ್ಗೆ ಬಂತು. ಆ್ಯಂಡ್ ಈ ಪೇಜಸ್ನ ಅವ್ರ ಕಂಟೆಂಟ್ನ ಫಾಲೋ ಮಾಡೋರಿಗೆ ಈ ವಿಷಯ ನಾರ್ಮಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಶೋಯಿಂಗ್ ಇನ್ನರ್ ಎವಿಲ್ನೆಸ್ ಈಸ್ ಫೈನ್ ಅನ್ನೋ ಥರ. ತುಂಬ ಕಮ್ಮಿ ಸಮಯದಲ್ಲಿ ಇದೆಲ್ಲನೂ ಟ್ರೆಂಡ್ ಆಗೋಯ್ತು. ಸೊ ಇದರಿಂದ ಒಂದು ಆಪರ್ಚುನಿಟಿ ಸಿಕ್ತು. ಸೊ ನಮ್ಮಲ್ಲಿರುವ ಎವಿಲ್ನೆಸ್ನ ಆರಾಮಾಗಿ ಆಚೆ ಹಾಕ್ಬೋದು ಅನ್ನೋ ಥರ. ಸೊ ಪೀಪಲ್ ಆರ್ ಮೇಕಿಂಗ್ ಮೀಮ್ ಆ್ಯಸ್ ಡಾರ್ಕ್ ಆಸ್ ಪಾಸಿಬಲ್ ನಾವು. ಸೊ ಯಾರಿಗೆ ಮೀಮ್ ಮಾಡೋ ಕ್ರಿಯೇಟಿವಿಟಿ ಇಲ್ಲ ಅವರು ಕಮೆಂಟ್ ಮಾಡಿ ತಮ್ಮ ಇನ್ನರ್ ಎವಿಲ್ನೆಸ್ನ ಆಚೆ ಹಾಕ್ತಾರೆ. ಸೊ ಇದು ಈಗ ಬರೀ ಮೀಮ್ ಆಗಿ ಉಳಿದಿಲ್ಲ, ಇಟ್ ಟರ್ನ್ಡ್ ಇನ್ ಟು ಸೈಬರ್ ಬುಲ್ಲಿಂಗ್. So people started joking on the intensity of evilness of the joke. ಎಷ್ಟು ಕ್ರಿಂಜ್ ಆಗಿ ಕೆಡ್ದಾಗಿ ಕಮೆಂಟ್ ಮಾಡ್ತಾರೋ ಅಷ್ಟು ಲೈಕ್ಸ್, ರಿಪ್ಲೈಸ್ ಆ ಪರ್ಟಿಕ್ಯುಲರ್ ಕಮೆಂಟ್ಗೆ ಸಿಗುತ್ತೆ. ಸೊ ಇದರಿಂದ ಕಮೆಂಟ್ ಮಾಡೋರಿಗೆ ಏನನ್ಸುತ್ತೆ ಅಂದರೆ, ಓಕೆ ಈ ಥರ ಕ್ರಿಂಜ್ ಕಮೆಂಟ್ ಮಾಡಿದರೆ ಒಳ್ಳೆ ಅಟೆನ್ಷನ್ ಸಿಗುತ್ತೆ ಅನಿಸುತ್ತೆ ಆ್ಯಂಡ್ ಸಪೋರ್ಟ್ ಸಿಗುತ್ತೆ ಅನಿಸುತ್ತೆ. ಸೊ ಈ ಥರ ಕಮೆಂಟ್ ಮಾಡೋದು ತಪ್ಪು ಅಂತಲೂ ಅವ್ರಿಗೆ ಅನಿಸಲ್ಲ. ಇಟ್ ಲುಕ್ಸ್ ಲೈಕ್ ಈ ಥರ ಕಮೆಂಟ್ ಮಾಡಿದ್ರೆ ಕೂಲ್ ಅನ್ಸ್ಕೋತೀವಿ ಅನ್ನೋ ಮೈಂಡ್ಸೆಟ್ಗೆ ಬರ್ತಾರೆ. ಸೊ ಇಲ್ಲಿ ಡಾರ್ಕ್ ಹ್ಯೂಮರ್ ಕಂಟೆಂಟ್ ಕ್ರಿಯೇಟ್ ಮಾಡೋದು ಪ್ರಾಬ್ಲಮ್ ಅಂತ ನಾನು ಹೇಳ್ತಿಲ್ಲ. ನಾನು ಹೇಳ್ತಿರೋದು ಡಾರ್ಕ್ ಹ್ಯೂಮರ್ ಹೆಸರಲ್ಲಿ ಬೇರೆಯವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾಗ್ಲಿ, ಅವ್ರ ಇನ್ನೋಸೆಂಟ್ ಪೀಪಲ್ ಎಕ್ಸಿಸ್ಟೆನ್ಸ್ನೇ ಫುಲ್ ನೆಗ್ಲಿಜಿಬಲ್ ಮಾಡೋದಾಗ್ಲಿ, ಅವ್ರ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಅವನ್ನ ಮಾನಸಿಕವಾಗಿ ಕುಗ್ಸೋದು ಎಷ್ಟು ಸರಿ? ಸೊ ನನ್ನ ಪ್ರಕಾರ ಇದನ್ನ ಹ್ಯೂಮರ್ ಆರ್ ಡಾರ್ಕ್ ಹ್ಯೂಮರ್ ಅನ್ನಲ್ಲ, ಇಟ್ಸ್ ಅ ಕ್ರುಯಲ್ಟಿ ಟುವರ್ಡ್ಸ್ ಹ್ಯುಮ್ಯಾನಿಟಿ ಅಂತಾರೆ. ಸೊ ಇದು ನನ್ನ ಅಭಿಪ್ರಾಯ. ಸೊ ನಿಮಗೆ ಈ ವಿಷಯದ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ.